ಹಾಯ್ ಸ್ಟೂಡೆಂಟ್ಸ್, ಈ ತರ ಪ್ರಾಬ್ಲಮ್ ಬಂದಾಗ ಆಲ್ರೆಡಿ ಗೊತ್ತು. ಮಲ್ಟಿಪ್ಲಿಕೇಶನ್ ಇದ್ದಾಗ ಯಾವ ತರ ಡೈರೆಕ್ಟ್ ಆನ್ಸರ್ ಬರುತ್ತೆ ಅಂತ. 12 ಇದ್ರೆ 12 ಅಂತ ಬರುತ್ತೆ. ಆದ್ರೆ ಪ್ಲಸ್ ಮತ್ತು ಮೈನಸ್ ಇದ್ದಾಗ ನೀವು ನಾ ಹೇಳಲಿಲ್ಲ, ಹೌದಾ? ಸೊ ಈ ತರ ಪ್ಲಸ್ ಮೈನಸ್ ಇದ್ದಾಗ ಯಾವ ತರ ವರ್ಕ್ ಮಾಡ್ಬೇಕಂದ್ರೆ, ಸೊ ಇದು ಕನ್ಫ್ಯೂಷನ್ ಆಗುತ್ತೆ. ಇಷ್ಟು ದೊಡ್ಡದು ನೀವು ಎಕ್ಸಾಮ್ ಅಲ್ಲಿ ಬಿಟ್ಟು ಬಂದ್ಬಿಡ್ತೀರಾ. ಸೊ ಈ ತರ ಏನ್ ಮಾಡಿದ್ರೆ ಲಾಜಿಕ್ ಏನಪ್ಪಾ ಅಂದ್ರೆ ಕಾನ್ಸಿಕ್ಯೂಟಿವ್ ನಂಬರ್ ಸರ್ಚ್ ಮಾಡ್ಬೇಕು, ಹೌದಾ? ಸೊ ಏನ್ ಮಲ್ಟಿಪ್ಲೈ ಮಾಡಿದ್ರೆ ಕಂಟಿನ್ಯೂ ಆಗಿ ನಂಬರ್ ಈ ನಂಬರ್ 12 ಬರುತ್ತೆ, ಹೌದಾ? ಸೊ 4 × 3 12 ಬರುತ್ತಾ? ಕಂಟಿನ್ಯೂ ನಂಬರ್ ಇದೆ. 3 4 ಕಂಟಿನ್ಯೂ ನಂಬರ್ ಇದೆಯಾ, ಹೌದಾ? ಇದರ ಆನ್ಸರ್ ಏನಪ್ಪಾ ಅಂದ್ರೆ ಸಪೋಸ್ ಪ್ಲಸ್ ಇದ್ರೆ ಬಿಗ್ಗೆಸ್ಟ್ ನಂಬರ್ ಇದರ ಆನ್ಸರ್ ಆಗಿರ್ತದೆ, ಹೌದಾ? ಮೈನಸ್ ಇದ್ರೆ ಸ್ಮಾಲೆಸ್ಟ್ ನಂಬರ್. ಕರೆಕ್ಟಾ? ಸೊ ಅದೇ ತರ ನಿಮ್ಗೊಂದು ವರ್ಕ್ ಕೊಡ್ಲೇಬೇಕಲ್ವಾ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಹಾಕಿ. ಮೇಲೆ ನೋಡ್ತಿದ್ರಲ್ಲ, ಎಂಇಸ್ ಕಂಪ್ನಿನು MNC ಕಂಪ್ನಿ, ಒಳ್ಳೆ ಕಂಪ್ನಿ. 30 ಕಂಟ್ರೀಸ್ ಅಲ್ಲಿ ಅದರ ಬ್ರಾಂಚಸ್ ಇದಾವೆ. ಸೊ ಒಳ್ಳೆ ಕಂಪ್ನಿ ಅಂತ ಹೇಳ್ಬೋದು. ಜಾಬ್ ಓಪನಿಂಗ್ಸ್ ಇದೆ ಆಲ್ರೆಡಿ. ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿ, ಹೋಗಿ ವಾಚ್ ಮಾಡಿ. ಸೊ ಯಾರು ಬೇಕಾದ್ರೆ ಫ್ರೆಶರ್ಸ್ ರೆಫರ್ ಮಾಡಿ. ಥ್ಯಾಂಕ್ ಯು. ಇದರ ಜಾಬ್ ಅಪ್ಡೇಟ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಥ್ಯಾಂಕ್ ಯು.